ಈಗ ನಾವು ಎರ್ಪಿಲ ಮೆಟ್ಲ ಹತ್ಲಿಕ್ಕೆ ಹೂವ ಮತ್ತು ಕಾಯನ್ನ ಹೊಡೆದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ನಮಸ್ಕಾರ ಎಲ್ಲ ಸೌಕರ್ ಮಂದಿಗೆ. ಇವತ್ತಿನ ವಿಡಿಯೋ ತಿರುಪತಿಯ ಜರ್ನಿಯ 2ನೇ ಭಾಗ ಐತ್ ನೋಡ್ರಿ. ನೀವೇನಾದ್ರೂ ಭಾಗವನ್ನ ನೋಡಿರ್ಲಿಕ್ಕಂತಂದ್ರ ಹೋಗಿ ನೋಡ್ಬರ್ರಿ. ಇನ್ನು ನಾವು ತಿರುಪತಿಗೆ ಹೋದಾಗ ಎಷ್ಟು ತಾಸ್ನಾಗ ನಮ್ಗೆ ದರ್ಶನ ಆಯ್ತು ಮತ್ತು ಅಲ್ಲಿ ನಾವು ಸುತ್ತಮುತ್ತ ನೋಡಿದಂಥ ಪ್ರದೇಶಗಳು ಯಾವ ಅಂತಂದು ತೋರಿಸ್ತೀನಿ. ಅದ್ರ ಸಂಬಂಧ ಈ ವಿಡಿಯೋ ಚಲೋ ಆಗಿರ್ತೈತ್ರಿ. ಲಗು ಲಗುನ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ, ಹಂಗ ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ಮೊದಲು ನಾವು ಅರಪಿಲ ಮೆಟ್ಲಕ್ಕೆ ಕಾಯಿ ಮತ್ತ ಹೂವನ್ನ ಅರ್ಪಿಸಿ ಅಲ್ಲಿದ್ರೆ ನಾವು ಮೆಟ್ಲ ಹತ್ತಾಗ ಸ್ಟಾರ್ಟ್ ಮಾಡ್ತೀವ್ರಿ. 3550 ಮೆಟ್ಲುಗಳನ್ನ ಹತ್ತುದು ಅಷ್ಟು ಸುಲಭ ಮಾತಲ್ಲ ಅಂತಂದು ನಾ ಅನ್ಕೊಂಡಿದ್ದೆ ರೀ. ಆದ್ರ ಮುಂದ್ ಹೋಗ್ತಾ ನನ್ಗೆ ಗೊತ್ತಾಗೈತ್ ನೋಡ್ರಿ. ಅದನ್ನ ಇನ್ನ ಮುಂದನ ಹೇಳ್ತೀನಿ ನಿಮ್ಗೆ. ನೋಡ್ರಿ ಜಸ್ಟ್ ಇದು ಇಮ್ಯಾಜಿನ್ ಮಾಡ್ಕೊಂಡು ಯಾವ ನಮ್ಮನೆ ದೊಡ್ಡದೈತಿ ನೋಡ್ರಿ. ದ್ವಾರ ಬಾಗ್ಲ ಎಷ್ಟು ದೊಡ್ಡದೈತ್ರಿ, ಗೋಪುರ ಇಷ್ಟು ದೊಡ್ಡದೈತ್ರಿ. ನೀವು ರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೇ ರೀ, ಹೇಳಕ್ ಆಗಂಗಿಲ್ರಿ ಅಷ್ಟು ದೊಡ್ಡದೈತ್ರಿ ಇದು. ಹಂಗ ನಾವು 3550 ಮೆಟ್ಲುಗಳನ್ನ ಹತ್ತುವ ಮಾರ್ಗ ಮಧ್ಯದೊಳಗ ಏನೇನ್ ಕಾಣ್ತಾವ ಎಲ್ಲವನ್ನು ತೋರಿಸ್ತೀನಿ ನೋಡ್ರಿ. ನಾವು ಬಸ್ ಸ್ಟ್ಯಾಂಡ್ಲಿದ್ರ ಎರ್ಪಿಲ ಮೆಟ್ಲಕ್ಕ ಪೂಜೆ ಮಾಡ್ಕೊಂಡು ನಡ್ಕೊಂತ ಹೊಂಟಾಗ ನಮ್ಮ ಮೊದ್ಲೇಕ ಸಿಗೋದರಿ ಒಂದು ಗೋಶಾಲೆ ರೀ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮರದ ಒಂದು ಮೂರ್ತಿ ಐತ್ರಿ. ಅದ್ರ ಜೊತೆಗೆ ಅಲ್ಲಿ ಗೋವುಗಳನ್ನು ಅದಾವ್ರಿ. ಅದನ್ನೆಲ್ಲ ನೋಡ್ಕೊಂಡು ನಾವು ಮುಂದೆ ಹೋಗೋದರಿ ಲಕ್ಷ್ಮೀ ನರಸಿಂಹ ದೇವರ ದೇವಸ್ಥಾನ ಐತ್ರಿ. ಅಲ್ಲಿ ಒಂದು ನಮಸ್ಕಾರ ಮಾಡ್ಕೊಂಡು ನಾವು ಬೆಟ್ಟವನ್ನ ಹತ್ತಾಕ್ ಸ್ಟಾರ್ಟ್ ಮಾಡಿದ್ರಿ. ಬೆಟ್ಟವನ್ನ ಹತ್ತಬೇಕಂತಂದಾಗನ ಮೊದಲ ನಮಗ್ ಸಿಗೋದರಿ ರಾಜಗೋಪುರಂ ರೀ. ಇದು ಎಷ್ಟು ದೊಡ್ಡದೈತಂತಂದ್ರ ಬಾಯಿಲಿದ ವರ್ಣಿಸಕ್ ಸಾಧ್ಯ ಇಲ್ರಿ. ಅದನ್ನ ನೀವ ಅಲ್ಲಿ ಹೋಗಿ ನೋಡ್ಬೇಕು ನೋಡ್ರಿ. ಅದು ಆ ಕೂಡಲೇ ನಮ್ಗ ಹನುಮಾನ್ಜಿದು ದರ್ಶನ ಆಗತ್ ನೋಡ್ರಿ. ಅಲ್ಲಿ ಬಹಳಷ್ಟು ಜನ ತಮ್ಮ ಬಯಕೆಯನ್ನು ಅಲ್ಲಿರುವಂತಹ ಕಲ್ಲುಗಳನ್ನು ಬಳಸ್ಕೊಂಡು ಗೋಪುರ ಕಟ್ತಾರ್ರಿ. ಇದು ಗೋವಿಂದನಲ್ಲಿ ಬಯಕೆಯನ್ನು ಇಡುವಂತಹ ಒಂದು ಪ್ರಾರ್ಥನೆ ಆಗೈತ್ ನೋಡ್ರಿ. ಜಿಂಕ ಜಿಂಕ ಇದು ಐತಲ್ರಿ ಮೈಸೂರು ಗೋಪುರಂ ಅಂತ ನೋಡ್ರಿ. ಇದು ಮೈಸೂರು ಅರಮನೆ ರಾಜರು ಏನಾರು ಕಟ್ಸಿರ್ಬೋದ್ರಿ. ಪೂರ ಹಿಂಗ ಒಮ್ಮಲ್ಕ ಚಡವ ಇರ್ತೈತ್ರಿ ಗೋಪುರ. ಗಜೇಂದ್ರ ಮೋಕ್ಷಂ ಗೋಪುರ ನೋಡ್ತಾ ಇದ್ದೇನೆ. ತಾಯಿ ಲಕ್ಷ್ಮೀ ದೇವಿ ಮತ್ತು ಗಜದೇವ ಇರುತ್ತೆ. ಈಗ 1000 ಮೆಟ್ಲ ಮುಗಿಸ್ಕೊಂಡು ಕುಂತೀವ್ರಿ. ಈಗ ಪೂರ ಚಡವ ಐತ್ರಿ. ಈಗ ನಾವು ಅರಪಿಲ ಮೆಟ್ಲನ್ನು ಹತ್ತು ಮುಂತಕ ನಾವು ಗಮನಿಸಿದಂಥ ಒಂದು ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ವಿಷ್ಣುವಿನ ದಶಾವತಾರಗಳ ಮೂರ್ತಿಗಳನ್ನು ಕೆತ್ತನೆ ಮಾಡಿ ಇಟ್ಟಿದ್ದಾರೆ ನೋಡ್ರಿ. ನಮ್ಮ ಗೋವಿಂದಣ್ಣ 1700 ಮೆಟ್ಲ ಹತ್ಕ್ಯಾಟ್ ಈಗ ಬಂದಿವ್ರಿ ಮ್ಯಾಗ ನೋಡ್ರಿ. ವಾಮನ ಸ್ವಾಮಿ ದೇವರಿಲ್ಲ ಅದಾರ, ಅವ್ರ ಮಗ್ಲ ನಾವಿಲ್ಲಿ ಕುಂತೀವಿ. 1700 ಮೆಟ್ಲ ಹತ್ತಿದ್ದೀವಿ 2 ತಾಸ್ನಾಗ. ಇನ್ನೊಂದು ತಾಸ್ನಾಗ ಅಷ್ಟೊತ್ತು ನೋಡಿದ್ರೆ ನಾವು ಪೂರ 3500 ಮೆಟ್ಲ ಮುಗಿಸ್ಬೇಕು ತಿರಾಗೈತ್ರಿ. ಅಲ್ಲಿದ್ರೆ ದರ್ಶನಕ್ಕೆ ಹೋಗ್ತೀವಿ. ಇನ್ನು ಮುಂದೆ ಮಸ್ತ್ ಇರ್ತೀರಿ ನೋಡ್ರಿ. ಹಂಗೆ ಸಪೋರ್ಟ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಲ್ಲ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಅಷ್ಟೇ. ಗಾಡಿ ಹೋಗ್ಬಿಟ್ಟು ಬಂದ್ರಿ. ಈಗ ಇಲ್ಲಿ ನೋಡ್ರಿ ಸುತ್ತಾರ್ದು ಬರೀ ಅಂಗಡಿನ ಅದಾವ್ರಿ. ಇಲ್ಲಿದ್ರ 1000 ಮೆಟ್ಲು ಉಳ್ದವ್ರಿ. ಅವು ಹಿಂಗೆ ನಡ್ಕೊಂತ ಹೋದ್ರಿ ನೋಡ್ರಿ. ಕೆಳಗ್ಲಿದ್ರೆ ಹಿಡ್ದು 2000 ಮ್ಯಾಗ ಮೆಟ್ಲು ಹತ್ತಿ ಬಂದಿರಿ. ಭಾಳ ಖುಷಿ ಅಂತ. ಯಾಕಂದ್ರೆ ಫೈನಲ್ ಆಗಿ ದಯಸಿದ ದೇವ್ರ ನೋಡಕ್ಕೆ ಕುಂತೀನಿ ರೀ. ಈಗ ಇನ್ನೇನು ದೂರ ಇಲ್ಲ, ಇನ್ನೊಂದು 1000 ಮೆಟ್ಲು ಅದ ಹೇಳ್ಕೊಂಡು ನೋಡೋಣ ಏನ ದೇವ್ರ. ಈಗ ನೋಡ್ರಿ ಇಲ್ಲಿ ಪರಶುರಾಮ ಅವತಾರ ಅಂತ ಶ್ರೀಮನ್ನಾರಾಯಣ ದೇವರ ಅದ ಇಲ್ಲಿ.
ರಾಮಚಂದ್ರ ಕಿ ಜೈ. ಶ್ರೀರಾಮಚಂದ್ರ ಮೂರ್ತಿ ಅಂತ ಸ್ವಲ್ಪ ದೂರದಾಗ ಬಲರಾಮ ಮೂರ್ತಿ ಆಯ್ತು ನೋಡ್ರಿ. ನಾ ತಿರುಪತಿಗೆ ಬಂದಾಗ ಗಮನಿಸಿದ ವಿಷಯ ಏನಂತಂದ್ರೆ ರೀ, 3550 ಮೆಟ್ಲಕ್ಕೂ ಕುಂಭ ಹಚ್ಕೊಂತ ಹೋಗ್ತಾರ್ರಿ. ಅದ್ರ ಜೊತೆಗೆ ಇಲ್ಲಿ ನೋಡಾಕ ಕುಂತಿರಲ್ಲ ಹಂಗೆ ಕರ್ಪಾನ ಸಮೇತ ಹಚ್ಕೊಂತ ಹೋಗ್ತಾರ ನೋಡ್ರಿ. ಅಷ್ಟು ಭಕ್ತಿ ರೀ. ನಮೋ ಕೃಷ್ಣಾಯ ಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಯ ಗೋವಿಂದಾಯ ನಮೋ ನಮಃ. ಅರ್ಪಿಲೆ ಮೆಟ್ಲ ತಕ್ಕ ಬಿಡೆ ಹನುಮಾನ್ ಅಂತಂದು ದೇವಸ್ಥಾನ ಸಿಗುತ್ತೆ ನೋಡ್ರಿ ಇಲ್ಲಿ. ಅಲ್ಲೇ ನಾವು ಒಂದು ಚಾ ಕುಡ್ಕ್ಯಾಟ ಮತ್ತು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ವೈದ್ಯಶಾಲೆ ಐತ್ರಿ ಇಲ್ಲಿ. ಇಲ್ಲೇ ಇಲ್ಲ ಐತ್ರಿ ದೇವಸ್ಥಾನ. ಏಳು ಗಂಟೆ ಹತ್ರೀಗ ಸೀದಾ ಬಂದ್ಬಿಟ್ರಿ. ಈಗ ಇಲ್ಲಿ ಅಂಬೆಗಲ್ಲಿ ಹೋಗ್ತಾರಲ್ರಿ ಆ ಬೆಟ್ಟಕ್ಕೆ ಅಂತ ಗೊತ್ತಲ್ಲ ನಿಮಗೆ, ಹೇಳ್ತೀನಿ ಅಲ್ಲಿ ಬಂದೆ ನೋಡ್ರಿ. ಹಿಂಗೆ ಇದಾರಿ ಗೋಪುರ ಮುಂದೆ ನಾನು ಮತ್ತು ನಮ್ಮ ದೋಸ್ತ ಹಿಂಗೆ ಅಂಬೆಗಲ್ಲಿ ನಡ್ಕೊಂಡು ಹೋಗ್ತಾರೆ ನೋಡ್ರಿ. ಬೆಟ್ಟ ಮುಗಿದ ನಾನು ಒಬ್ಬೊಬ್ರು ಇನ್ನು ಕೆಲವೊಂದಿಷ್ಟು ನಮಗೆ ಎಷ್ಟು ನಿಗುತ್ತೆ ನೋಡ್ರಿ, ಅಷ್ಟು ಅಂಬೆಗಲ್ಲಿ ನಡ್ಕೊಂಡು ಹೋಗ್ತಾರೆ ನೋಡ್ರಿ. ಮೆಟ್ಲ ಹತ್ತಿ 3550 ಮೆಟ್ಲ, 5 ತಾಸು ಜರ್ನಿ, 18 ಕಿಲೋಮೀಟ್ರ್ ನಡ್ಕೊಂತ ಬಂದಿದ್ದು ಎಲ್ಲ ಈಗ ಕ್ಷಣದಾಗ ಮುಗಿದು ಹೋಗುತ್ತೆ ನೋಡ್ರಿ. ಈಗ ಅಷ್ಟೇ. ಇನ್ನೇ ಸ್ವಲ್ಪ ದೂರ ರೀ ನಮ್ಮ ತಿರುಪತಿ ಬಂದ ಬಿಡುತ್ರಿ ನೋಡ್ರಿ. ಬಂದೂರಿ ದಾರ ಬಾಗಲ್ ಹಿಂಗೆ ಕುಂದ್ರಿಸಿ ಹಚ್ತಾರೆ ನೋಡ್ರಿ. ಇಲ್ಲಿ ಚಾಪೆ ಹಚ್ಚಾರಲ್ಲ ಇಲ್ಲೆಲ್ಲ ಕುಂದ್ರಿಸಿ ಕ್ಯಾಟ ಉಣಿಸ್ತಾರೆ. ಇಲ್ಲಿ ಒಂದು ತುಂಬಂದ್ರೆ ಎಷ್ಟು ಗುಂಡ ಅದಾವ್ರಿ ಇಲ್ಲಿ ಹೋಟೆಲ್ ನೋಡ್ರಿ. ಪ್ರೆಸೆಂಟ್ ಸಿಚುವೇಶನ್ ರೂಮ್ಗಾಗಿ ಎಷ್ಟು ಜನ ಪಾಳೆ ಹಚ್ಚಾರ. ಅಲ್ಲೇ ಐತಲ್ರ ಅದು ಬೋಳ್ನ್ಯಾಗ ಎಷ್ಟು ರೂಮ್ ಖಾಲಿ ಅದಾವ ಅಂತ ತೋರಿಸ್ತಿದ್ದೆ. ಅದು ಸದ್ಯಕ್ಕೆ 0 ಐತ್ರಿ. ಅವು 1, 5, 6 ಖಾಲಿ ಹಾಕಿತ್ತು ಹಂಗೆ ಪಾಳೆ ಹಾಕೊಂತ ಹೋಗ್ತಾವ್ರಿ ಅಷ್ಟೇ. ಅವ್ರು ನಮಗೆ ಕರಿತಾರೆ, ಅವಾಗ ಬರ್ತೈತ್ರಿ ಅದು. ನಾವು ತಿರುಪತಿಲಿದ್ರ ನಡ್ಕೊಂಡು ಬಂದಿದ್ದಿಲ್ಲ. ನಾವು ಅಲ್ಲಿದ್ರೆ ನಮ್ಗೆ 4 ಕಿಲೋಮೀಟ್ರ್ ಆಗತ್ತೆ ರೀ ಪಾಳ್ಯಕ್ಕೆ ಹಚ್ಚೋದು. ಅಲ್ಲಿದ್ರೆ ನಾವು ಪಾಳ್ಯ ಹಚ್ಚಿ ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡೋದು ಇರ್ತೈತೆ ರೀ. ಅದ್ರ ಸಂಬಂಧನ ನಾವು ಕಾರ್ ಗಾಡಿ ಮಾಡ್ಕೊಂಡು ಹೋದ್ವಿ ನೋಡ್ರಿ ಅಲ್ಲಿಗೆ.
ಇಲ್ಲಿ ನೋಡ್ಬೋದ್ರಿ ನೀವು ಹೆಂಗೈತೆ ನೋಡ್ರಿ ಪಾಳೆ. ಇಲ್ಲೆಲ್ಲ ಪಾಳೆ ಹಚ್ಕೊಂಡು ಹೋಗೋದು ನೋಡ್ರಿ ನಾವು. ಹಂಗಾರಿ ನಾವು ಹೋಗಿದ್ದೇನ ಆಯ್ತಲ್ರಿ ಸುಮಾರು 30 ತಾಸು ಅಂತ ತೋರ್ಸಾಕುಂತೈತ್ರಿ ಅದು ಟೈಮಲ್ಲಿ. ಆದ್ರೆ ನಮ್ದು ಲೆಕ್ಕ ಏನೂ ಗೊತ್ತಿಲ್ಲ, ಒಂದು 16-17 ತಾಸ್ನಾಗ ನಮ್ಮ ದರ್ಶನ ಆಗಿ ಹೊಡ್ತ್ರಿ. ನೀವೇನಾದರೂ ಸರ್ವದರ್ಶನದಕ್ಕೆ ಹೋಗ್ಬೇಕಂತಂದು ಅನ್ಕೊಂಡಿದ್ರಿ ಅಂತಂದ್ರೆ ಮಿನಿಮಮ್ ಅಂದರೂ ಒಂದು 10 ತಾಸರ ನೀವು ಪಾಳೆ ಬೇಕಾರಿ. ಅಷ್ಟು ರಶ್ ಇರತೈತೆ ರೀ ಈ ದೇವಸ್ಥಾನದಾಗ. ಇನ್ನು SST ಟೋಕನ್ ತೊಗೊಂಡ್ರಿ ಅಂದ್ರೆ ಭಾಳ ಅನುಕೂಲ ಆಗುತ್ತೆ. ಅದು 5-6 ತಾಸ್ನಾಗ ನಮ್ಗೆ ಪಾಳೆ ಸಿಗುತ್ತೆ ರೀ. ಅದನ್ನು ಬಿಡ್ರಿ ಅಂತಂದ್ರೆ 3 ತಿಂಗಳ ಮುಂಚಿತವಾಗಿ ನೀವು 300 ರೂಪಾಯಿದ್ದು ಟಿಕೆಟ್ ಬುಕ್ ಮಾಡಿಸಿದ್ರಿ ಅಂದ್ರೆ ನಿಮಗೆ 3-4 ತಾಸ್ನಾಗ ನಿಮಗೆ ದರ್ಶನ ಸಿಗುತ್ತೆ ರೀ. ಹೆಚ್ಚು ಕಮ್ಮಿ 1-2 ತಾಸರ ಬೇಕಾರಿ ಮಿನಿಮಮ್. ಈ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಇಷ್ಟು ಶ್ರೀಮಂತ ಭರಿತವಾಗಿದ್ರೂ ಸಮೇತ ಇಲ್ಲಿರುವ ತಿಮ್ಮಪ್ಪನಿಗೆ ಇನ್ನೂ ಸಾಲ ತೀರಿಲ್ಲ ಅಂತಂದು ಭಕ್ತರು ಅನೇಕ ರೀತಿಯಾಗಿ ಒಡವೆಗಳು ಮತ್ತು ಹಣದ ದೇಣಿಗೆಯನ್ನು ನೀಡ್ತಾರೆ ನೋಡ್ರಿ. ಇನ್ನು ಗುಡಿ ಮಗ್ಲನ ಒಂದು ಪುಷ್ಕರಣೆ ಐತ್ರಿ, ಅಲ್ಲಿ ನೀವು ಸ್ನಾನವನ್ನು ಮಾಡ್ಕೋಬೋದ್ರಿ. ಅದನ್ನು ಬಿಟ್ಟು ಅಂತಂದ್ರೆ ಅದ್ರ ಮಗ್ಲನ ನಿಮಗೆ ವರಾಹ ಸ್ವಾಮಿ ಟೆಂಪಲ್ ಕಾಣತ್ರಿ, ಅಲ್ಲಿ ನೀವು ಹೋಗಬೇಕಾಗತ್ತೆ ರೀ. ಅದು ಮಾತ್ರ ಕಂಪಲ್ಸರಿ ಐತ್ರಿ. ಅದನ್ನು ಮುಗಿಸ್ಕೊಂಡು ನೀವು ಪ್ರಸಾದಕ್ಕೆ ಹೋಗ್ಬೇಕ್ರಿ. ಪ್ರಸಾದದ ವ್ಯವಸ್ಥೆ ಅಂತೂ ಮಸ್ತ್ ಐತ್ರಿ. ಸುಮಾರು 3 ಫ್ಲೋರ್ ಐತ್ರಿ ಅದು ಪ್ರಸಾದದ ಇದು ರೀ. ಪ್ರಸಾದದ ಹಾಲು 3 ಫ್ಲೋರ್ ಐತ್ರಿ. 11 ಫ್ಲೋರ್ನಾಗ 2-3 ದೊಡ್ಡ ಹಾಲ್ ಮಾಡ್ಯಾರ್ರಿ. ಅಷ್ಟು ಚಂದ ಐತ್ರಿ ಅಲ್ಲಿನೂ. ಆಮೇಲೆ ಎಲ್ಲಿ ಸಮಯಕ್ಕೆ ಹಾಕಿಟ್ಟಿರ್ತಾರೆ ರೀ. ನೀವು ಹೋಗಿ ಭೋಜನವನ್ನು ಮಾಡಿಕೊಂಡು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿಕೊಂಡು ಲಡ್ಡು ತೊಗೊಳಕ ಬಂದುಬಿಡ್ರಿ. ಇನ್ನು ನೀವು ಲಡ್ಡು ಮಿಸ್ ಮಾಡೋದಿಲ್ಲ ರೀ ದೇವಸ್ಥಾನಕ್ಕೆ ಬಂದ್ರೆ. ತಿರುಪತಿ ತಿಮ್ಮಪ್ಪನ ದರ್ಶನ ಮುಗಿಸ್ಕೊಂಡು ಇನ್ನೂ ನಿಯರೆಸ್ಟ್ ಪ್ಲೇಸಸ್ಸನ್ನು ನೋಡ್ಬೇಕಂತ ಅಂದ್ಕೊಂಡಿದ್ರಿ ಅಂದ್ರೆ ನೀವು ಗೂಗಲ್ನಾಗ ಸರ್ಚ್ ಮಾಡಿರಿ, ಆ ನಿಯರೆಸ್ಟ್ ಪ್ಲೇಸಸ್ನ ಎಲ್ಲ ನೋಡ್ಕೊಂಬರ್ರಿ. ಆದ್ರೆ ನಾವು ಅಲ್ಲಿ ಹೋಗ್ಲಿಲ್ಲ ರೀ. ಅಲ್ಲಿ ನಮ್ಮ ಕೆಲಸದ ಸಂಬಂಧ ವಾಪಸ್ ನಾವು ಮನೆ ಕಡೆ ದಾರಿ ಹಿಡಿದ್ವಿ ನೋಡ್ರಿ. ಇದು ತಿರುಪತಿಯಲ್ಲಿರುವಂತಹ ಬಸ್ ನಿಲ್ದಾಣ ನೋಡ್ರಿ. ಇಲ್ಲಿ ನಿಮ್ಗೆ ಫ್ರೀ ಬಸ್ ಅಂತಲೂ ಬಿಡ್ತಾರೆ ರೀ, ಮತ್ತು ಟಿಕೆಟ್ ಬಸ್ ಅಂತಲೂ ಬಿಡ್ತಾರೆ ರೀ. ಆಮೇಲೆ ಜೀಪ್ ವ್ಯವಸ್ಥೆನೂ ಇರ್ತಾವೆ ರೀ, ಅದ್ರಾಗೂ ನೀವು ಹೋಗ್ಬೋದು ನೋಡ್ರಿ. ಇಲ್ಲಿಯ ಟಿಕೆಟ್ ಬಂದು ಮ್ಯಾಗ್ಲಿದ್ರ ಅಂದ್ರೆ ತಿರುಪತಿ ತಿಮ್ಮಪ್ಪನಲ್ಲಿದ್ರ ಹಿಡಿದು ತಳಗ ತಿರುಮಲ ತನಕ ಬರ್ಬೇಕಂತಂದ್ರೆ ಪರ್ ಪರ್ಸನ್ 70 ರೂಪಾಯಿ ನಿಮಗೆ ಚಾರ್ಜ್ ಮಾಡ್ತಾರೆ ನೋಡ್ರಿ. ಇಲ್ಲಿ ನೋಡಕಂತಾರಲ್ಲ ಇದ ನೋಡ್ರಿ ಫ್ರೀ ಬಸ್ ರೀ. ಎಷ್ಟು ಮಸ್ತ್ ಐತ್ರಿ ಇದು. ಆದ್ರೆ ನಮಗೆ ಇದ್ರಾಗ ಹತ್ತೋ ಅವಕಾಶ ಸಿಗ್ಲಿಲ್ಲ ರೀ. ಅದಕ್ಕೆ ಟಿಕೆಟ್ ತೆಗೆಸ್ಕೊಂಡು ನಾವು ಹೊಂಟಿವ್ರಿ ತಳಗ. ಮೇಲೆ ಗುಡ್ಡದ್ಲಿಂದ ಹಿಡಿದು ನಿಮಗೆ ಸೀದಾ ತಂದು ಬಿಡ್ತಾರ್ರಿ ತಿರುಮಲ ಬಸ್ ಸ್ಟ್ಯಾಂಡಿಗೆ ರೀ. ಅಲ್ಲಿದ್ರ ರೈಲ್ವೆ ಸ್ಟೇಷನ್ ಏನು ದೂರ ಇಲ್ರಿ. ಅಲ್ಲೇ ರೈಲ್ವೆ ಸ್ಟೇಷನ್ಗೆ ಹತ್ತಿ ನಾವು ಇತ್ತ ಬರಾಕುಂತಿದ್ವಿ ರೀ. ಆದ್ರೆ ನಮ್ಗೆ ಒಂದು ಗೋಪುರ ಕಾಂತ ನೋಡ್ರಿ, ಅದ ರೀ ಶ್ರೀ ಗೋವಿಂದರಾಜು ಟೆಂಪಲ್ ರೀ. ಇದು ಐತಲ್ರಿ ತಿರುಪತಿ ತಿಮ್ಮಪ್ಪನ ಅಣ್ಣನ ದೇವಸ್ಥಾನ ಅಂತಂದು ಕರೀತಾರೆ ನೋಡ್ರಿ. ಎಲ್ಲ ತಿರುಪತಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ನಾವು ನಮ್ಮ ಊರ ಕಡೆ ಬಂದಿದ್ದೀವಿ. ಈಗ ವಾಪಸ್ ತಿರುಪತಿ ರೈಲ್ವೆ ಸ್ಟೇಷನ್ ಆಗಿದ್ರಿ ನೋಡ್ರಿ. ತಿರುಪತಿ ರೈಲ್ವೆ ಸ್ಟೇಷನ್ ರೀ ಇದೆಲ್ಲ. ಆಮೇಲೆ ನೋಡ್ರಿ ತಿರುಪತಿಲಿದ್ರೆ ನಮ್ಮ ಹುಬ್ಬಳ್ಳಿಗೆ ರೈಲ್ವೆ ಸ್ಟೇಷನ್ಗೆ ಟಿಕೆಟ್ ತೊಗೊಂಡಿವ್ರಿ. 200 ರೂಪಾಯಿ ಐತ್ರಿ ಸದ್ಯಕ್ಕದು. ಹರಿಪ್ರಿಯ ಎಕ್ಸ್ಪ್ರೆಸ್ ರೀ ಇದು ಟ್ರೈನ್ ಜನರಲ್.
ಇನ್ನು ಟ್ರೈನಾಗ ಹತ್ತು ಕೂಡಲೇ ಫುಲ್ ರೈಸ್ ಸಿಗ್ತಾವ್ರಿ. ನೋಡ್ರಿ ಜನರಲ್ ಬೋಗಿ ಒಳಗೆ ಯಾ ನಮಗೆ ಗದ್ಲೈತ್ರಿ. ಅದಕ್ಕೆ ಹೇಳೋದ್ರಿ ರೊಕ್ಕ ಮಾಡ್ಕೋಬೇಕಂತಂದು. ಈಗ ನಾವು ಬಂದಿದ್ದ ಟ್ರೈನ್ ನೋಡ್ರಿ, ತಿರುಪತಿ ಟು ಮುಂಬೈ ರೀ ಇದು, ಹರಿಪ್ರಿಯ ಎಕ್ಸ್ಪ್ರೆಸ್. ಮಾರ್ಲಿಂಗ್ ರೀ ಎಲ್ಲರಿಗೂ. ಈಗ ತಿರುಪತಿಲಿದ್ರಿ, ಈಗ ಗದಗ ಬಂದ್ಬಿಟ್ಟಿದ್ವಿ ರೀ. 7 ಗಂಟೆಗೆ ಐತ್ರಿ ಟೈಮ್. ನೋಡ್ಬೋದ್ರಿ ಇಲ್ಲೇ ಗದಗ ರೈಲ್ವೆ ಸ್ಟೇಷನ್ ರೀ ಇದು. ಈಗ ಇಲ್ಲಿದ್ರ ಬದಾಮಿ ಹೋದ್ರಿ ನಾವು. ಬದಾಮಿ ಹೋಗಿ ನಮ್ಮೂರುಗಳ ಹೋಗ್ಬಿಡ್ತೀವಿ. ಇಷ್ಟ ಆಗೈತ್ರಿ. ಅಂದ್ರೆ ತಿರುಪತಿ ಮಾತ್ರ ಜರ್ನಿ ಏಕ್ ನಂಬರ್ ಇತ್ತು ನೋಡ್ರಿ. ಅಂತೂ ಬದಾಮಿ ಬಂದ್ಬಿಟ್ರಿ ಈಗ. ಬದಾಮಿಲಿದ್ರ ಗುಳಗುಡ್ಡ ಬಸ್ ಹತ್ತಿ ನಾವು ನಮ್ಮ ಗುಳಗುಡ್ಡ ಕಡೆ ಬಂದ್ಬಿಟ್ಟಿವಿ ನೋಡ್ರಿ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗೈತಂದ್ರೆ ಖಂಡಿತವಾಗಿ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ. ಮತ್ತು ಇನ್ನೊಂದು ವಿಡಿಯೋದಾಗ ಬರ್ತೀನಿ ರೀ. ಇಲ್ಲಿ ತನ ಹರ ಹರ ಮಹಾದೇವ್ರಿ. ಅದರ ಜೊತೆ ಗೋವಿಂದ ಗೋವಿಂದ.